Hello guys, it's day 3 of 30 days vlogging series. Yes, welcome back to Gopinanda's lifestyle guys. ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡೋಣ ಅಂದ್ಕೊಂಡೆ, ಬಟ್ ಆದರೆ ಇವತ್ತು ನಾವು ವಾಕಿಂಗ್ ಹೋದಾಗ ನೋಡ್ತಾ ಇರ್ಬೋದು ನೀವು, ಬ್ಯೂಟಿಫುಲ್ ಆಗಿರೋಂಥ ಪಿಕಾಕ್ಸ್ ಕಾಣಿಸ್ಕೊಂಡ್ವು. ಅದು ಕೂಡ ಒಂದೇ ಹತ್ರ ಗುಂಪಾಗಿ ಕಾಣಿಸ್ಕೊಂಡ್ವು. ಇದು ರೆಗ್ಯುಲರ್ ಆಗಿ ನಾವು ನೋಡ್ತಾ ಇರ್ತೀವಿ, ಬಟ್ ಆದರೆ ಇವತ್ತು ತುಂಬ ಹತ್ತಿರದಿಂದ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿಂದನೇ ವ್ಲಾಗ್ನ ಶುರು ಮಾಡಿದೆ. ಸೊ ಬೆಳಗ್ಗೆ ಪಿಕಾಕ್ಸ್ನ ನೋಡೋದ್ರಿಂದ ತುಂಬಾ ಗುಡ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ಎನರ್ಜಿನೇ ತುಂಬಿಕೊಂಡು ಇವತ್ತು ನಾವು ಆಂಜನೇಯ ಸ್ವಾಮಿದು ಹನುಮಾನ್ ಜಯಂತಿ ಆಗಿರೋದ್ರಿಂದ ಪೂಜೆನ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ನಾನು ರೀಸೆಂಟಾಗಿ ಹೇರ್ ಕಟ್ ಕೂಡ ಮಾಡಿಸಿದೆ, ಸ್ಟ್ರೈಟಾಗಿ ನಮ್ಮ ಮನೆ ಹತ್ರ ಇರೋ ಆಂಟಿ ಕೈಯಲ್ಲೇ ಸಖತ್ತಾಗಿ ಮಾಡಿದ್ರು ಅವರು ಕಟ್. ಸೊ ಕೂದಲು ಮಾತ್ರ ಇವಾಗ ನೋಡೋಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಮೇಲೆ ದೀಪ ಎಲ್ಲ ಹಚ್ಚಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ, ಹನುಮಾನ್ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಆಂಜನೇಯ ಅನ್ನೋದು ನನ್ನ ಫೇವ್ರೇಟ್ ಗಾಡು. ಮದುವೆಗೂ ಮುಂಚೆ ನಾನು ನಂದು ಮತ್ತು ನನ್ನ ಹಸ್ಬೆಂಡು ಮದುವೆ ಆಗಲಿ ಅಂತ ಹೇಳಿಬಿಟ್ಟು ತುಂಬ ಬೇಡ್ಕೊಂಡಿರೋದು ಅಂದರೆ ಆಂಜನೇಯ ಹತ್ರನೇ ತುಂಬ ಪೂಜೆ ಕೂಡ ಮಾಡಿದ್ದೀನಿ. ಹಾಗೆ ತುಂಬಾ ಬೇಡ್ಕೊಳ್ತಾ ಇದ್ದೆ. ಮತ್ತು ಶ್ರೀ ಆಂಜನೇಯಂ ಅಂತ ಹೇಳಿಬಿಟ್ಟು 101 ಸಲ ಕೂಡ ಬರೆದಿದ್ದೀನಿ, ಎವ್ರಿ ಸ್ಯಾಟರ್ಡೆ ಬರಿತಾ ಇದ್ದೆ ಆ ಥರ. ಇದು ನಮ್ಮ ಮನೇಲಿರುವಂತಹ ಆಂಜನೇಯ ಸ್ವಾಮಿ ಫೋಟೋ. ಮುಂಚೆ ಇಲ್ಲಿ ಒಂದು ಕ್ಯಾಲೆಂಡರ್ ಬರುತ್ತಲ್ವ, ಆ ಥರದ್ರಲ್ಲಿ ಇತ್ತು. ನಾವು ಫೋಟೋ ತೊಗೊಂಡು ಬಂದು ಹಾಕಿದ್ವಿ. ನಾನ್ ವೆಜ್ ತಿನ್ನೋವಾಗ ಆಂಜನೇಯ ಫೋಟೋ ಇರಬಾರ್ದು ಅಂತ ಹೇಳ್ತಾರೆ, ಬಟ್ ಏನೋ ಗೊತ್ತಿಲ್ಲ. ನಮ್ಮ ಮನೇಲಿ ನಾನ್ ವೆಜ್ ತಿಂತೀವಿ, ಬಟ್ ಆದರೂ ನಾವು ಹಾಕ್ಕೊಂಡಿದ್ದೀವಿ. ನಮಗೇನೂ ಆ ಥರ ಕೆಟ್ಟದೇನೂ ಆಗಿಲ್ಲ. ಸೊ ಅಷ್ಟೇ ಗೈಸ್. ಆಮೇಲೆ ಆಂಜನೇಯ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಜನ ನೋಡಿ ಹೆಂಗೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು. ಹನುಮಾನ್ಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತ ಅನಿಸುತ್ತೆ ಗೈಸ್. ಯಾಕಂದರೆ ಆಂಜನೇಯದು ಏನೇ ಫೆಸ್ಟಿವಲ್ ಆಗಲಿ ಅಲ್ಲಿ ಜನ ಜಾಸ್ತಿನೇ ಇರ್ತಾರೆ ಯಾವಾಗ್ಲೂ. ಎಷ್ಟಾದ್ರು ನಮ್ಮ ಹನುಮ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ರಥ ಕೂಡ ಮಾಡಿದರು, ಬಟ್ ರಥ ಎಲ್ಲ ಆಗೋಗಿತ್ತು ನಾವು ಹೋಗೋ ಅಷ್ಟರಲ್ಲೇ. ಆಮೇಲೆ ಹೋಗಿ ದೇವರ ದರ್ಶನ ಎಲ್ಲ ಮಾಡೋಣ ಅಂತ ಹೋಗ್ತಾ ಇದ್ವಿ. ನನ್ನ ಮಗ ಅಂತೂ ಎಲ್ಲೋದ್ರೂ ನಮಗೆ ಇತ್ತೀಚೆಗೆ ತುಂಬ ತಲೆ ತಿಂತವನೇ ನೋಡಿ ನಮ್ಮ ಹನುಮ. ಸೊ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಹನುಮ ಇರೋ ಹತ್ರ ರಾಮ ಸೀತೆ ಅನ್ನೋದು ಕನ್ಫರ್ಮ್ ಆಗಿರಬೇಕು. ಅದಕ್ಕೆ ಮೇಲೆ ರಾಮ ಸೀತೆದು ಕೂಡ ಫೋಟೋ ಇದೆ. ಆಮೇಲೆ ಉದ್ದಿನ ವಡೆ ಹಾರ ಕೂಡ ಹಾಕಿದ್ರು. ಇದು ಮೆರವಣಿಗೆ ದೇವರು. ಸೊ ನನ್ನ ಹಸ್ಬೆಂಡೇ ಎಲ್ಲೋದ್ರು ಕೂಡ ಬಟ್ ಇಟ್ಕೊಳ್ಳೋದು ಇಡೋದು ಅದೇನೋ ನನಗೆ ಅಭ್ಯಾಸ ಆಗೋಗಿದೆ ಗೈಸ್. ದೇವಸ್ಥಾನಕ್ಕೆ ಹೋದರೆ ಸಾಕು, ಅವ್ರ ಕೈಲಿ ಬಟ್ಟೆ ಇಡ್ಸ್ಕೊಂಡು ನನಗೆ ಅಭ್ಯಾಸ ಆಗೋಗಿದೆ. ಆಮೇಲೆ ಪಾಪು ಕೂಡ ಅವರೇ ಇಡ್ತಾಯಿದ್ರು. ಇತ್ತೀಚೆಗೆ ನಾನು ಎಲ್ಲಾದರೂ ಹೋದಾಗ ನನಗಿಂತಲೂ ಜಾಸ್ತಿ ನಮ್ಮ ಪಾಪು ನೋಡ್ಕೊಳ್ತಾ ಇರೋದು ನನ್ನ ಹಸ್ಬೆಂಡೇ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಭಜನೆ ಎಲ್ಲ ಮಾಡ್ತಾರೆ. ಸೊ ಅವರು ಭಜನೆ ಮಾಡ್ತಾಯಿದ್ರು, ಅದನ್ನು ಕೇಳಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಬಂದ್ವಿ. ಆಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಭಜನೆ ಕೇಳಿಸ್ಕೊಂಡಿದ್ದಾದಮೇಲೆ ಪ್ರಸಾದ ಕೊಡ್ತಾಯಿದ್ರು, ಪಲಾವ್ ಮತ್ತು ಪಾಯಸ ಮತ್ತು ಬೂಂದಿ. ನನ್ನ ಹಸ್ಬೆಂಡ್ ಬೇಡ ಅಂತಿದ್ರು, ಬಟ್ ಆದರೂ ಕೂಡ ದೇವ್ರ ಪ್ರಸಾದ ಬಿಡಬಾರ್ದು ಅಂತ ಹೇಳಿಬಿಟ್ಟು ನಾನೇ ಕರ್ಕೊಂಡು ಬಂದು ಫೋರ್ಸ್ ಮಾಡಿ ಕರ್ಕೊಂಡು ಬಂದು ತಿನ್ನೋದಕ್ಕೆ ಅಂತ ಬಂದ್ವಿ. ಅದೇನೋ ದೇವ್ರ ಪ್ರಸಾದ ಮಿಸ್ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸಲ್ಲ. ಸೊ ಇಲ್ಲಿ ಆದಮೇಲೆ ನಾವು ಹೋಟೆಲ್ಗೆ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಬಂದ್ವಿ. ಯಾಕೋ ಸ್ವಲ್ಪ ಲೈಟಾಗಿ ತಲೆ ನೋವ್ತಾ ಇತ್ತು. ಇನ್ನೇನು ಟ್ಯೂಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಟ್ಯೂಷನ್ ಸ್ಟಾರ್ಟ್ ಆಗಿದೆ ಅಂದರೆ ಇರೋ ತಲೆನೋವು ಇನ್ನೂ ಡಬಲ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಇಲ್ಲೇ ನಮ್ಮೂರ ಹತ್ರ ಉಡುಪಿ ಹೋಟೆಲ್ ಇದೆ, ಅಲ್ಲಿಗೆ ಬಂದಿದ್ವಿ. ಆ್ಯಕ್ಚುಲಿ ನಾನು ಇಲ್ಲಿ ಬಾದಾಮ್ ಮಿಲ್ಕ್ ಆರ್ಡ್ರ್ ಮಾಡಿದ್ದೀನಿ. ಆಮೇಲೆ ನನ್ನ ಹಸ್ಬೆಂಡು ನನಗೇನೋ ಒಂಥರ ಗ್ಯಾಸ್ಟ್ರಿಕ್ ಆದಂಗಿದೆ ಅಂತ ಹೇಳಿಬಿಟ್ಟು ಅವರು ಇದು ತೊಗೊಂಡ್ರು, ಬಟರ್ ಫ್ರೂಟ್ ಜ್ಯೂಸು. ಮತ್ತು ನನ್ನ ಪಾಪು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡ. ಬಟ್ ಆದರೆ ಜ್ಯೂಸಲ್ಲಿ ಅವನೇ ಆಲ್ಮೋಸ್ಟ್ ಖಾಲಿ ಮಾಡಾಕ್ದ. ಒಂಥರ ವಿಚಿತ್ರವಾಗಿ ಆಡ್ತಾನೆ ನನ್ನ ಮಗ ಒಂದೊಂದು ಸಲ. ಅವನು ತೊಗೊಳೋದಕ್ಕಿಂತಲೂ ಜಾಸ್ತಿ ಅವ್ರ ಡ್ಯಾಡಿ ಏನು ತೊಗೊಳ್ತಾರಲ್ವ ಅದನ್ನೇ ಅವನು ಜಾಸ್ತಿ ಇಷ್ಟಪಟ್ಟು ಕುಡಿಯೋದು. ಇದು ಇವಾಗಲೇ ಅಂತಲ್ಲ, ಪ್ರತಿ ಸಲನೂ ಅಷ್ಟೇ. ಈವನ್ ಅವ್ನು ಖಾರ ಜಾಸ್ತಿ ತಿನ್ನಲ್ಲ, ಬಟ್ ಆದರೆ ಹೋಟ್ಲಿಂದ ಕಬಾಬ್ ತೊಗೊಂಡು ಬಂದು ಕೊಟ್ಟರೆ ತಿಂತಾನೆ. ಆಮೇಲೆ ಅವರು ಬಟರ್ ಫ್ರೂಟ್ ಜ್ಯೂಸ್ ಅವ್ನಿಗೆ ಇಷ್ಟ ಆಗಲ್ಲ, ಬಟ್ ಆದರೆ ಅವ್ರ ಅಪ್ಪ ತೊಗೊಂಡು ಕುಡಿಬೇಕಾದ್ರೆ ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಆ ಥರ ಅವನು. ಬಟ್ ಒಂಥರ ಚೆನ್ನಾಗಿತ್ತು, ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಮೂವರು ಸ್ವಲ್ಪ ಹೊತ್ತು ಅಲ್ಲೇ. ಹಾಗೆ ಈ ಥರ ಆವಾಗವಾಗ ನಾವು ಅಂದರೆ ಜಾಸ್ತಿ ನಾವು ಟೀ ಕಾಫಿ ಕುಡಿಯೋದಕ್ಕೆಲ್ಲ ಆಚೆ ಹೋಗ್ತಾನೆ ಇರ್ತೀವಿ. ಏನಕ್ಕೆ ಅಂದರೆ ಏನೋ ಮನೆಯಿಂದ ಆಚೆ ಹೋಗ್ಬಿಟ್ಟು ಟೀ ಕಾಫಿ ಎಲ್ಲ ಕುಡಿಬೇಕು ಅಂತೇನಲ್ಲ, ನಮ್ಮ ಮೂವರ್ಗೂ ಒಂದು ಸ್ವಲ್ಪ ಟೈಮ್ ಸಿಕ್ಕುತ್ತೆ, ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ಅಷ್ಟೇ. ಕೆಲವೊಂದು ಸಲ ಪಾಪು ಮಲಗಿದಾಗ ನಾವಿಬ್ಬರೇ ಕೂಡ ಹೋಗ್ತೀವಿ. ನಮಗೇನಾದರೂ ಓಕೆ ಇಬ್ಬರೇ ಹೋಗಬೇಕು ಅಂತ ಅನಿಸಿದ್ರೆ ನಾವಿಬ್ಬರೇ ಹೋಗ್ತೀವಿ ಗೈಸ್, ಆ ಥರ ನಾವು. ಬಟ್ ಆದರೆ ಏನು ದೊಡ್ಡ ಕಡೆ ಎಲ್ಲ ಹೋಗಬೇಕು ಅಲ್ಲೆಲ್ಲ ಕುಡಿಬೇಕು ಅಂತ ನಮಗೇನಿಲ್ಲ. ನಾವು ಚಿಕ್ಕದು ಎಲ್ಲಿ ನಮ್ಗೆ ಇಷ್ಟ ಆಗುತ್ತೋ ಕುಡಿಬೇಕು ಅಂತ ಅನಿಸುತ್ತೋ ಅಲ್ಲಿ ಕುಡಿತೀವಿ. ಆಮೇಲೆ ಮನೆಗೆ ಬಂದು ಟ್ಯೂಷನ್ ಮಕ್ಕಳು ಬಂದಿದ್ರು, ಟ್ಯೂಷನ್ ತಗೊಂಡ್ವಿ ಗೈಸ್. ಅಷ್ಟೇ ಇವತ್ತಿನ ವ್ಲಾಗ್. ಬಾಯ್.